ಇವತ್ತಿನ ವ್ಲಾಗ್ ಬಂದು ಇವತ್ತೇನಾದ್ರು ಡಿಫ್ರೆಂಟಾಗಿ ಕುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕುಕ್ ಅಂದರೆ ಆ ರೇಂಜ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. 5 ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಳೋವಂಥ ಒಂದು ಹೆಲ್ದಿ ಪ್ರೋಟೀನ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ. ಇಷ್ಟಿದ್ರೆ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು 4 ಬೇಸಿಲ್ ಲೀವ್ಸ್ ತೊಗೊಳ್ಳೋಣ. ನಾನು ಎಲ್ಲೋ ಕಲ್ತಿದ್ದು, ಯಾರೋ ಶೆಫ್ ಹೇಳಿದ್ದು ಹೀಗೆ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಯಾವಾಗಲೂ ಎಗ್ಸ್ನ ಬ್ರೇಕ್ ಮಾಡಬೇಕು ಅಂತ. ಹಿಂಗೆ ಬೀಟ್ ಮಾಡಿಕೊಂಡು ಮಿಲ್ಕ್ ಮಿಕ್ಸ್ ಮಾಡ್ತೀನಿ. ಸೊ ನಾನು ಇಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದೆಲ್ಲ ನಾನು ಇಲ್ಲಿ ತವಾ ಮೇಲೆ ಹಾಕಿದ್ಮೇಲೆ ಹಾಕ್ತೀನಿ. ಬೇಸಿಲ್ ಲೀವ್ಸ್ ಹಿಂಗೆ ಹಾಕ್ತೀನಿ. ಟೊಮೇಟೋಸ್, ಮಶ್ರೂಮ್ಸ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮಶ್ರೂಮ್ಸ್ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಾಗಿ. ಬಟ್ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಸಖತ್ ಅಮೇಝಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇಟ್ಸ್ ಬಿನ್ ಸೋ ಲಾಂಗ್ ಸಿನ್ಸ್ ಐ ಡಿಡ್ ಅ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ದಿನ ಓಟ್ಸ್ ತಿಂದು ಬೇಜಾರಾಗಿದೆ ಬ್ರೇಕ್ಫಾಸ್ಟ್ಗೆ. ಇವತ್ತೇನಾದ್ರು ಡಿಫ್ರೆಂಟಾಗಿ ಕುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕುಕ್ ಅಂದರೆ ಆ ರೇಂಜ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಈಸಿಯಾಗಿ ಸಿಂಪಲ್ಲಾಗಿ ಒಂದು 5 ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಳೋವಂಥ ಒಂದು ಹೆಲ್ದಿ ಪ್ರೋಟೀನ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕುಕ್ ಮಾಡೋಕ್ಕೂ ಮುಂಚೆ ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ. ಸೊ ಡಾರ್ಕ್ ಸ್ಪಾಟ್ಸ್ ಬಗ್ಗೆ ನಾನು ಈ ಮುಂಚೆನೂ ತುಂಬಾ ಮಾತಾಡಿದ್ದೀನಿ. ಆ್ಯಂಡ್ ದೇ ಆರ್ ವೆರಿ ಸ್ಟಬ್ಬರ್ನ್. ಅದನ್ನು ಹೋಗ್ಲಾಡ್ಸೋದು ತುಂಬಾ ಕಷ್ಟ. ಯೂಶ್ವಲಿ ಡಾರ್ಕ್ ಸ್ಪಾಟ್ಸ್ ಯಾಕಾಗುತ್ತೆ ಅಂದರೆ ಡ್ಯೂ ಟು ಎಕ್ಸೆಸಿವ್ ಸನ್ ಎಕ್ಸ್ಪೋಜರ್, ವೇರಿಯಸ್ ರೀಸನ್ಸ್ ಏನಕ್ಕೆ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ ಅನ್ನೋದು. ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ನಾವು ರೈಟ್ ಪ್ರಾಡಕ್ಟ್ ಯಾವಾಗಲೂ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಈ ಮುಂಚೆನೂ ಹೇಳಿರೋ ಹಾಗೆ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ರಿಲಿಜಿಯಸ್ಲಿ ಫಾಲೋ ಮಾಡೋ ಒಂದು ಸ್ಟೆಪ್ ನನ್ನ ಸ್ಕಿನ್ ಕೇರಲ್ಲಿ ಅಂದರೆ ಈ ಫೇಸ್ ಸಿರಮ್. ದಿಸ್ ಇಸ್ ಹಿಮಾಲಯಾಸ್ ಟರ್ಮರಿಕ್ ಫೇಸ್ ಸಿರಮ್. ಇದರಲ್ಲಿ 100% ಆರ್ಗ್ಯಾನಿಕ್ಲಿ ಸೋರ್ಸ್ಡ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ಸ್ ಇದೆ ಮತ್ತು 2% ನೈಸಿನಮೈಡ್ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲಿರೋ ಡಾರ್ಕ್ ಸ್ಪಾಟ್ಸ್ ವಿಸಿಬಲಿ ರೆಡ್ಯೂಸ್ ಆಗೋದು ನಿಮಗೆ ಕಾಣ್ಬರುತ್ತೆ. ಹಾಗೆ ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ಸೊ ನಾನು ಯೂಶ್ವಲಿ 2 to 3 ಡ್ರಾಪ್ಸ್ ತೊಗೋತೀನಿ. ಆ್ಯಂಡ್ ಈ ಅಪ್ಲಿಕೇಟರ್ನ ನಾನು ಡೈರೆಕ್ಟಾಗಿ ಫೇಸ್ ಮೇಲೆ ಯಾವತ್ತೂ ಇಡೋದಿಲ್ಲ. ಹೀಗೆ ಕೈಗೆ ಹಾಕ್ಕೊಂಡು ಅದನ್ನು ಜೆಂಟಲಾಗಿ ನನ್ನ ಫೇಸ್ ಮೇಲೆ ಹೀಗೆ ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೋತೀನಿ. ಆ್ಯಂಡ್ ನೆಕ್ ಕೂಡ ಕವರ್ ಮಾಡೋದನ್ನು ಯಾವತ್ತೂ ಮರೆಯೋದಿಲ್ಲ. ಈ ರೀಜನಲ್ಲಿ ಜಾಸ್ತಿ ಏನಂತಾರೆ ಡಾರ್ಕ್ ಸ್ಪಾಟ್ಸ್ ಬರುತ್ತೆ. ಸೊ ಹಾಗಾಗಿ ದಿಸ್ ಹ್ಯಾಸ್ ಹೆಲ್ಪ್ಡ್ ಮೈ ಡಾರ್ಕ್ ಸ್ಪಾಟ್ಸ್ ಟು ರೆಡ್ಯೂಸ್. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಿ ಅವೈಲೇಬಲ್ ಇದೆ, ಹಿಮಾಲಯಾಸ್ ಆ್ಯಪ್ ಮತ್ತು ಅದರ್ ಕ್ವಿಕ್ ಕಾಮರ್ಸ್ ಸೈಟ್ಸ್. ಇವತ್ತೇ ನೀವು ಇವರ ಪ್ರಾಡಕ್ಟ್ಸ್ನ ಚೆಕ್ ಮಾಡಿದಾಗ ನಿಮಗೆ ಗ್ರೇಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಹಾಗೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ತಡ ಮಾಡೋದು ಬೇಡ, ತುಂಬಾ ಹೊಟ್ಟೆ ಹಸಿತಾ ಇದೆ. ಹೋಗಿ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡಿ ತಿನ್ನೋಣ ಬನ್ನಿ. ವೆಲ್ಕಮ್ ಟು ಮೈ ಕಿಚನ್. ಸಿನ್ಸ್ ನಾನು ತುಂಬ ದಿವಸದಿಂದ ಕುಕ್ ಮಾಡ್ದಿರೋದ್ರಿಂದ ಕಿಚನ್ ಎಲ್ಲ ಫುಲ್ ಮೆಸ್ಸಿ ಆಗಿದೆ. ಸೊ ಪ್ಲೀಸ್ ಇಗ್ನೋರ್ ದ ಮೆಸ್. ಆ್ಯಂಡ್ ಇವತ್ತು ನಾನು ಏನು ಕುಕ್ ಮಾಡ್ತಾ ಇದ್ದೀನಿ ಅಂದರೆ ಆಮ್ಲೆಟಲ್ಲಿ ಏನಪ್ಪ ಸ್ಪೆಷಲು, ಅದನ್ನೇನು ಕುಕ್ ಮಾಡೋದಳು ತೋರಿಸ್ತಾಳೆ ಅಂತ ನೀವೆಲ್ಲ ಅನ್ಕೋಬೋದು. ಬಟ್ ನಾನು ಮಾಡ್ಕೊಳ್ಳೋ ಸ್ಪೆಷಲ್ ಆಮ್ಲೆಟ್ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ಬ್ಯಾಚುಲರ್ಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ನ್ಯೂಟ್ರಿಷಿಯಸ್ ಆಗಿ ಆಮ್ಲೆಟ್ ಮಾಡ್ಕೊಳ್ಳೋದನ್ನು ನಾನು ಇವತ್ತು ತೋರಿಸ್ತೀನಿ. ಇಷ್ಟ ಆದರೆ ಚೆನ್ನಾಗಿತ್ತು ಅಂತ ಹೇಳಿ, ಇದೇನು ಭಾರಿ ದೊಡ್ಡದು ಅಂತ ಅನ್ಸಿದ್ರೆ ಬೇಡ, ಏನೂ ಹೇಳಲೇಬೇಡಿ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಸೊ ನಾನು ಯೂಶ್ವಲಿ 2 ಎಗ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಬೇಸಿಲ್ ಲೀವ್ಸ್. ನನಗೆ ಆಮ್ಲೆಟ್ ಅಥವಾ ಪಿಜ್ಜಾ ಮೇಲೆ ಬೇಸಿಲ್ ಇದ್ದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಆ್ಯಂಡ್ ಚೆರಿ ಟೊಮ್ಯಾಟೋಸ್ ಮತ್ತು ಮಶ್ರೂಮ್ಸ್, ಹಾಗೆ ಫೆಟಾ ಚೀಸ್, ಮಿಲ್ಕ್ ಹಾಕೋತೀನಿ ಸ್ವಲ್ಪ ಫ್ಲಫಿ ಇರಲಿ ಅಂತ. ಹಾಗೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಮತ್ತು ಯೂಶ್ವಲಿ ತುಪ್ಪದಲ್ಲಿ ಮಾಡೋ ಆಮ್ಲೆಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಬಂದು ಆಲಿವ್ ಆಯಿಲ್. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಇಷ್ಟಿದ್ರೆ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಏನು ಮಾಡಬೇಕಂದ್ರೆ ಮಶ್ರೂಮ್ಸ್ನ ತೊಳ್ಕೊಂಬಿಟ್ಟು ಸ್ವಲ್ಪ ಇದು ಮಾಡೋಣ, ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ನಾನು 3 ದೊಡ್ಡ ಮಶ್ರೂಮ್ಸ್ ತೊಗೋತಾ ಇದ್ದೀನಿ, ಬಟನ್ ಮಶ್ರೂಮ್ಸ್.
ಇದನ್ನು ಬಾಯ್ಲ್ಗಿಡೋಣ. ಅದು ಬಾಯ್ಲ್ ಆಗ್ತಾ ಇರಲಿ, ನಾವೇನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ಟೊಮೆಟೊ ಹಾಕ್ಬಿಟ್ರೆ ತುಂಬ ನೀರು ಥರ ಆಗೋಗುತ್ತೆ. ಒಂದು 4 ಬೇಸಿಲ್ ಲೀವ್ಸ್ ತೊಗೊಳ್ಳೋಣ. ಈ ಏಸ್ಥೆಟಿಕ್ ಆಗೆಲ್ಲ ಕುಕ್ಕಿಂಗ್ ವ್ಲಾಗ್ಗಳು, ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾರಲ್ಲ, ಹಾಗೆಲ್ಲ ಮಾಡೋದು ನಾನು ಕಲಿಬೇಕು ಅಂತ ಆಸೆ ಆಗುತ್ತೆ. ತುಂಬ ವೀಡಿಯೋಗಳನ್ನ ಸೇವ್ ಕೂಡ ಮಾಡ್ಕೊಂಡಿರ್ತೀನಿ ಈ ಥರ ಎಲ್ಲ ಮಾಡಬೇಕು ಅಂತ. ಬಟ್ ನನ್ನ ಸರದಿ ಬಂದಾಗ ನಾನು ಇಂಟ್ರೆಸ್ಟೇ ಬರಲ್ಲ. ಬಟ್ ತುಂಬ ದಿವಸ ಆದಮೇಲೆ ಕುಕ್ ಮಾಡ್ತಾ ಇರೋದು, ಆ್ಯಕ್ಚುಲಿ ಚಾಕು ಹಿಡ್ದಿರೋದು. ಸೊ ಬೇಸಿಲ್ ಲೀವ್ಸ್ನ ನಾನು ಯೂಶ್ವಲಿ ಹಿಂಗೆ ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೋತೀನಿ, ಅಥವಾ ಹಾಗೆ ಯೂಶ್ವಲಿ ಹಾಕ್ಬೋದು. ಈಗ ಹೆಂಗೆ ಪಿಜ್ಜಾ ಮೇಲೆ ಹಾಕಿರ್ತಾರಲ್ಲ ಹಂಗೆ ಹಾಕ್ಬೋದು. ಸೊ ಯೂಶ್ವಲಿ ತುಂಬ ಜನ ಇಷ್ಟು ದೊಡ್ಡದಾಗಿ ಪಿಜ್ಜಾ ಥರನೇ ಮಾಡ್ತಿದ್ದಾರೆ. ಬಟ್ ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಮೇನ್ ಸ್ಟೆಪ್. ಯೂಶ್ವಲಿ ನಾನು ಎಲ್ಲೋ ಕಲ್ತಿದ್ದು, ಯಾರೋ ಶೆಫ್ ಹೇಳಿದ್ದು, ಹೀಗೆ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಯಾವಾಗಲೂ ಎಗ್ಸ್ನ ಬ್ರೇಕ್ ಮಾಡಬೇಕು ಅಂತ. 2 ಎಗ್ ತೊಗೋತಾ ಇದ್ದೀನಿ. ಕ್ಯೂಟ್ ಲಿಟಲ್ ಬೀಟರ್. ಹಿಂಗೆ ಬೀಟ್ ಮಾಡಿಕೊಂಡು ಮಿಲ್ಕ್ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ಹಾಕಿದ್ರೆ ತುಂಬ ಹಾಲು ಆಗಿಬಿಡುತ್ತೆ. ಸೊ ಇಷ್ಟು ಹಾಲು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಸೊ ನಾನು ಇಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದೆಲ್ಲ ನಾನು ಇಲ್ಲಿ ತವಾ ಮೇಲೆ ಹಾಕಿದ್ಮೇಲೆ ಹಾಕ್ತೀನಿ. ಬೀಟ್ ಮಶ್ರೂಮ್ಸ್ ಮತ್ತು ಹರ್ಬ್ಸ್ ಆಗಿರ್ಬೋದು, ಅದನ್ನೆಲ್ಲ. ಆ್ಯಕ್ಚುಲಿ ಒಬ್ಬಳೇ ಮಾಡೋದು ಕುಕ್ಕಿಂಗು ತುಂಬ ಬೋರ್ ಆಗುತ್ತೆ. ಯಾರಾದರೂ ಜೊತೇಲಿದ್ದರೆ ಫ್ರೆಂಡ್ಸೋ ಫ್ಯಾಮಿಲಿನೋ ಚೆನ್ನಾಗಿರುತ್ತೆ. ಯಾಕೆ ಕಟ್ಟಿಂಗ್ ಬೋರ್ಡ್ ಮೇಲೆ ಮಾಡ್ತಾಯಿಲ್ಲ ಅಂತ ಅನ್ಕೋಬೋದು. ಕಟ್ಟಿಂಗ್ ಬೋರ್ಡ್ ಎಲ್ಲಿಟ್ಟಿದ್ದಾರೆ ಅಂತಲೇ ಮರ್ತೋಗಿದೆ ನನಗೆ. ಹುಡುಕ್ತೆ ಆ್ಯಕ್ಚುಲಾಗಿ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ, ಸಿಕ್ಕಿಲ್ಲ. ಸೊ ಐ ವುಡ್ ಯೂಸ್ ಅ ಪ್ಲೇಟ್ ಇನ್ಸ್ಟೆಡ್ ಆಫ್ ಆರ್ಡ್ರಿಂಗ್ ಅ ನ್ಯೂ ಒನ್. ಹೀಗೆ ದೊಡ್ಡದಾಗಿ ಬಾಯಿಗೆ ಸಿಗಬೇಕು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಆಗ. ಓಕೆ, ಸೊ ಎವ್ರಿಥಿಂಗ್ ಈಸ್ ರೆಡಿ. ಈಗ ಜಸ್ಟ್ 1 ಮಿನಿಟ್ ಒಳಗಡೆ ಆಗಿಬಿಡುತ್ತೆ, ನೋಡ್ಕೊಳ್ಳಿ. ಸೊ ಇದು ನಾನು ಪ್ರಾಬಬ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಅನಿಸುತ್ತೆ. ಇದು ತುಂಬ ಹ್ಯಾಂಡಿ ಬಂದಿದೆ ನನಗೆ. ಆಲಿವ್ ಆಯಿಲ್ದು ಇದು 1 ಸ್ಪ್ರೇ ಜಸ್ಟ್ 2 ಕ್ಯಾಲರೀಸ್. 1 ಸ್ಪ್ರೇಗೆ 2 ಕ್ಯಾಲರೀಸ್ ಅಷ್ಟೇ. ಸೊ ಯೂಶ್ವಲಿ ನಾನು ಕುಕ್ ಮಾಡಬೇಕಾದ್ರೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಏರ್ ಫ್ರೈಯಲ್ಲಾಗಿರ್ಬೋದು, ನಾರ್ಮಲ್ ಕುಕ್ಕಿಂಗಲ್ಲಾಗಿರ್ಬೋದು. ಸೊ ದಟ್ಸ್ ಅಬೌಟ್ ದಿಸ್ ರೇ ಅಂತ. ಇದು ಅಮೆಝಾನಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಸೊ ಈಗ ನಾನು ಇದ್ರ ಮೇಲೆ ಬೇಸಿಲ್ ಲೀವ್ಸ್ ಹಿಂಗೆ ಹಾಕ್ತೀನಿ. ಟೊಮೆಟೋಸ್, ಮಶ್ರೂಮ್ಸ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮಶ್ರೂಮ್ಸ್. ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಾಗಿ. ಸ್ವಲ್ಪ ಫೆಟಾ ಚೀಸ್ ಹಾಕ್ತೀನಿ. ಹೀಗೆ ಕೈಯಲ್ಲೇ ಹೀಗೆ ಪುಡಿ ಮಾಡಿ. ಸೊ ದಟ್ಸ್ ಅಬೌಟ್ ಇಟ್. ಇದ್ರ ಮೇಲೆ ಒಂದೇ ಒಂದು ಸ್ಪ್ರೇ ಮಾಡೋಣ ಹೀಗೆ. ಈಗ ಲೆಟ್ಸ್ ಕ್ಲೋಸ್ ದ ಲಿಡ್. ಐ ಅಂಡರ್ಸ್ಟ್ಯಾಂಡ್. ಚಿಕ್ಕ ಪ್ಯಾನ್ಗೆ ದೊಡ್ಡ ಲಿಡ್ಡನ್ನು ಯಾಕೆ ಕ್ಲೋಸ್ ಮಾಡ್ತಾ ಇದೆಯಾ ಅಂತೆಲ್ಲ ಕಮೆಂಟ್ ಮಾಡಿಬಿಡಿ ಆಮೇಲೆ. ಸೊ ಈಗ ಒಂದು 1 ಮಿನಿಟ್ ಒಳಗಡೆ ನಮ್ಮ ಆಮ್ಲೆಟ್ ರೆಡಿ ಆಗುತ್ತೆ. A few minutes later. ಆ್ಯಕ್ಚುಲಾಗಿ ಫ್ಲಫಿಯಾಗಿ ರೆಡಿ ಆಗ್ತಾಯಿದೆ. ಆಗಲಿ ರೆಡಿಯಾಗಿ. ನಂಗೆ ಸ್ವಲ್ಪ ರೋಸ್ಟೆಡ್ ಇರಬೇಕು ಯಾವಾಗಲೂ. ಹಸಿ ಇದ್ರೆ ತಿನ್ನೋಕ್ಕಾಗಲ್ಲ. ಆರಿಗ್ಯಾನೋ, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಆರಿಗ್ಯಾನೋ ಹಾಕ್ತೀನಿ. ಯೂಶ್ವಲಿ ಹಾಗೆ ಪ್ಲೇನ್ ತಿನ್ನೋಕೆ ನಂಗೆ ಇಷ್ಟ ಆಗಲ್ಲ. ಮುಂಚೆ ಖಾರದ ಪುಡಿ, ಪೆಪ್ಪರ್ ಅದೆಲ್ಲ ಹಾಕೋತಾ ಇದ್ದೆ. ಬಟ್ ಈಗ ಆ್ಯಕ್ಚುಲಾಗಿ ನಂಗೆ ಇದಿಷ್ಟ ಆಗಿದೆ. ಈ ಥರ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಸಖತ್ತಾಗಿರುತ್ತೆ. ಸಖತ್. ಡಿಟ್ಟೋ, ಟ್ರಸ್ಟ್ ಮೀ, ಡಿಟ್ಟೋ ಪಿಜ್ಜಾ ಥರನೇ ಇರುತ್ತೆ.
ಸೊ ನಿಮಗೂ ಯಾವುದಾದ್ರೂ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿ ತಿಂತೀನಿ ಆ್ಯಂಡ್ ವ್ಲಾಗ್ ಕೂಡ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಐ ನೋ ಲಾಟ್ ಆಫ್ ಕುಕ್ಕಿಂಗ್ ವ್ಲಾಗ್ಸ್ಗೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಏನಾದ್ರು ಕುಕ್ ಮಾಡಿ ಅಂತ. ನನಗೆ ನಿಜವಾಗ್ಲೂ ಕುಕ್ಕಿಂಗ್ ಬರೋಲ್ಲ, ಬಟ್ ಕಲಿಯೋ ಆಸಕ್ತಿ ಅಂತೂ ಇದೆ. ಟೈಮ್ ಸಿಕ್ಕಿದಾಗ ಆಚೆ ಹೋಗ್ತೀನಣ್ಣ ಯಾರು ಕುಕ್ ಮಾಡ್ಕೋತಾರೆ ಅಂತ ಅನಿಸುತ್ತೆ. ಬಟ್ ಎಸ್, ರಿಲಿಜಿಯಸ್ಲಿ ಕುಕ್ಕಿಂಗ್ನ ನಾನು ಸ್ವಲ್ಪ ಅಳವಡಿಸ್ಕೋಬೇಕಾಗಿದೆ. ಅಮೇಝಿಂಗ್ ಅಮೇಝಿಂಗ್. ಲೆಟ್ಸ್ ಟೇಸ್ಟ್, ಬನ್ನಿ. ಸೊ ಸೂಪರಾಗಿ ರೆಡಿಯಾಗಿದೆ, ಒಂಥರ ಮಿನಿ ಪಿಜ್ಜಾ, ಇಟಾಲಿಯನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಅಷ್ಟು ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿದೆ. ಲೆಟ್ ಮೀ ಟ್ರೈ ಇಟ್ ಆ್ಯಂಡ್ ಆಫ್ಕೋರ್ಸ್ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ನಿಮ್ಮಲ್ಲಿ ಯಾವುದಾದ್ರೂ ಬೇರೆ ಥರ ರೆಸಿಪಿ ಈಸಿಯಾಗಿ ನಂತರ ಕುಕ್ ಮಾಡೋಕ್ಕೆ ಬರ್ದೇ ಇರೋರಿಗೆ ಯಾವುದಾದ್ರು ಈಸಿ ರೆಸಿಪಿ ಇದ್ದರೆ ನನಗೆ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ ಅದನ್ನು. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಎಲ್ಲರೂ ಸೇಫ್ ಆಗಿರಿ. ಆ್ಯಂಡ್ ಹ್ಯಾಪಿ ಹಬ್ಬಗಳ ಸೀಸನ್ ಶುರು ಆಗ್ತಾ ಇದೆ. ಆ್ಯಂಡ್ ಐ ಲವ್ ಯು ಆಲ್.